ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್. ನಾವು ಕಳೆದ ವಿಡಿಯೋನಲ್ಲಿ ದ್ವಿತೀಯ PUCಯ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ ಪಾಸಿಂಗ್ ಪ್ಯಾಕೇಜನ್ನು ನೋಡಿದ್ದೆವು. ಅದೇ ರೀತಿಯಾಗಿ ಇವತ್ತು ಅರ್ಥಶಾಸ್ತ್ರದ ಒಂದು ಪಾಸಿಂಗ್ ಪ್ಯಾಕೇಜನ್ನು ಅಂದರೆ ನಿಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟಿನ ಪಾಸಿಂಗ್ ಪ್ಯಾಕೇಜನ್ನು ಮತ್ತು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ವಿಡಿಯೋ ಮೂಲಕವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾಮರ್ಸಿನ ಮತ್ತು ಒಂದು ಪ್ರಮುಖ ಸಬ್ಜೆಕ್ಟ್ ವಿಷಯ ಅಂತಂದರೆ ಅದು ಎಕನಾಮಿಕ್ಸ್, ಅರ್ಥಶಾಸ್ತ್ರ. ದ್ವಿತೀಯ PUCಯ ಅರ್ಥಶಾಸ್ತ್ರ ಅದರ ಸಿಲೆಬಸ್ಸನ್ನು ನಾವು ನೋಡಿದರೆ ಸ್ವಲ್ಪ ಕಠಿಣ ಅಂತ ಅನ್ನಿಸ್ತದೆ. ಅಂದರೆ ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಅದನ್ನು ಅಧ್ಯಯನ ಮಾಡಬೇಕು. ಇಲ್ಲದೆ ಹೋದರೆ ಅದರ ಪೂರ್ಣವಾಗಿ ಅದನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ತಾವೆಲ್ಲ ಅನೇಕ ವಿದ್ಯಾರ್ಥಿಗಳು ಅದರ ತಯಾರಿಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಕೆಲವರಿಗೆ ಅದು ಟಫ್ ಅನ್ನಿಸ್ಬಹುದು, ಕಠಿಣ ಅಂತ ಅನ್ನಿಸ್ಬಹುದು. ಅವರಿಗೆ ಒಂದು ಈಸಿ ಆದಂತಹ ವೇ ಅದನ್ನು ಓದಲಿಕ್ಕೆ ಬೇಕಾಗಿದೆ. ಅದನ್ನು ತಿಳಿಸಿಕೊಡುವ ಕೆಲವು ಪ್ರಮುಖ ಕ್ವಶನ್ಸ್ಗಳು ಅಂತ ಸಿಕ್ಕರೆ ಅದರ ತಯಾರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮ ಅರ್ಥಶಾಸ್ತ್ರದ ಕ್ವಶನ್ ಪೇಪರ್ ಅಂದರೆ ಎಕನಾಮಿಕ್ಸಿನ ಕ್ವಶನ್ ಪೇಪರ್ ಅದು ಯಾವ ರೀತಿಯಾಗಿ ಇರುತ್ತದೆ ಅಂತ ಅದರ ಪ್ಯಾಟರ್ನ್ ಅನ್ನು ನೋಡಿದರೆ ಅದು ಆಸ್ ಯೂಶುವಲ್ 5 ಪಾರ್ಟ್ ಅಥವಾ ಸೆಕ್ಷನ್ಸ್ಗಳಾಗಿ ವಿಂಗಡಣೆ ಆಗಿರುತ್ತದೆ. ಮೊದಲನೆಯ ಭಾಗದಲ್ಲಿ ಕೇವಲ 1 ಮಾರ್ಕ್ಸಿನ ಕ್ವಶನ್ಸ್ ಇವೆ, ಆದರೆ ಅದನ್ನು ಕೇಳುವ ವೇ ಸ್ವಲ್ಪ ಡಿಫರೆಂಟ್ ಇದೆ ಉಳಿದ ಸಬ್ಜೆಕ್ಟ್ಸ್ಗಳಿಗಿಂತ. ಇಲ್ಲಿ ಒಟ್ಟಿಗೆ ನೀವು 1 ಮಾರ್ಕ್ಸಿನ 20 ಕ್ವಶನ್ಸ್ಗಳನ್ನು ಬರಿಬೇಕಾಗ್ತದೆ. ಆದರೆ ಅದನ್ನು ಕೇಳುವ ವೇ ಹೇಗಿದೆ ಅಂತಂದರೆ ಸೆಕ್ಷನ್ ಎ ನಲ್ಲಿ ಏನೇ ಅಥವಾ ಪಾರ್ಟ್ ಎ ನಲ್ಲಿ ಏನೇ 5 into 1 = 5 5 MCQ ಕ್ವಶನ್ಸ್ಗಳನ್ನು ಕೊಡುತ್ತಾರೆ. ಆ 5 MCQ ಕ್ವಶನ್ಸ್ಗಳನ್ನು ನೀವು ಬರೀಲೇಬೇಕು, ಅಲ್ಲಿ ಆಪ್ಷನ್ಸ್ ಇಲ್ಲ. ಎರಡನೆಯದ್ದು 1 ಮಾರ್ಕ್ಸಿನ ಮತ್ತು ಬೇರೆ ರೀತಿಯಿಂದ ಇರುವಂತಹ ಪ್ರಶ್ನೆ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿ ಆ ಪ್ರಶ್ನೆ ಬರುತ್ತದೆ. ಅವುಗಳು ಒಟ್ಟಿಗೆ 8 ಕ್ವಶನ್ಸ್ ಇರ್ತವೆ. ಅವುಗಳಲ್ಲಿ ನೀವು ಕೇವಲ 5 ಕ್ವಶನ್ಸ್ಗಳನ್ನು ಮಾತ್ರ ಅಟೆಂಪ್ಟ್ ಮಾಡಿದರೆ ಸಾಕು. ಅಲ್ಲಿ 3 ಆಪ್ಷನ್ಸ್ ಇವೆ. ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಬರ್ತದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ಅದು ಕೂಡ 5 ಪ್ರಶ್ನೆಗಳಿರ್ತವೆ. ಅವುಗಳಲ್ಲಿ ಏನೋ ಆಪ್ಷನ್ಸ್ ಇರೋದಿಲ್ಲ. 5 into 1 = 5 ಒಂದಕ್ಕೆ 1 ಅಂಕ, 5 ಪ್ರಶ್ನೆ, 5 ಉತ್ತರ, ಅಷ್ಟು ಇರಲಿಕ್ಕೆ ಬೇಕು, ಆಪ್ಷನ್ಸ್ ಇಲ್ಲ ಅಲ್ಲಿ. ಇನ್ನು ಕೊನೆಯದಾಗಿ 1 ಮಾರ್ಕ್ಸಿನ ವೆರಿ ಶಾರ್ಟ್ ಕ್ವಶನ್ಸ್ಗಳು ಅಂದರೆ 1 ಅಂಕದ ಅತಿ ಸಣ್ಣ ಪ್ರಶ್ನೆಗಳು, ಅವುಗಳನ್ನು ಕೇಳುತ್ತಾರೆ. 1 ಪದದಿಂದ 1 ಸಣ್ಣ ವಾಕ್ಯದಿಂದ ಉತ್ತರಿಸುವಂತಹ ಪ್ರಶ್ನೆಗಳು. ಅಂತಹ ಆ ಪ್ರಶ್ನೆಗಳು ಬಂದರೆ ಅವು 8 ಕ್ವಶನ್ಸ್ ಇರ್ತವೆ. ಅದರಲ್ಲಿ ನೀವು ಕೇವಲ 5 ಮಾತ್ರ ಬರೆದರೆ ಸಾಕು. ಹೀಗೆ ಒಟ್ಟು 4 ಉಪ ಸೆಕ್ಷನ್ಸ್ಗಳಾಗಿ ಅಂದರೆ ಉಪಭಾಗಗಳಾಗಿ ಇಲ್ಲಿ ವಿಂಗಡಣೆ ಮಾಡಿ ಒಟ್ಟು 20 ಕ್ವಶನ್ಸ್ಗಳನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ. 2ಕ್ಕೆ ಆಪ್ಷನ್ಸ್ ಇವೆ 2 ಉಪಭಾಗಗಳಿಗೆ. ಇನ್ನು 2 ಉಪವಿಭಾಗಗಳಿಗೆ ಅಲ್ಲಿ ಆಪ್ಷನ್ಸ್ ಇಲ್ಲ. ಮ್ಯಾಂಡೇಟರಿಯಾಗಿ ಎಲ್ಲ 5 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ. ಹಾಗೆ ನೋಡಿದರೆ ಈ ಭಾಗ ಒಂದು ಸ್ವಲ್ಪ ಟಫ್ ಅನ್ನಿಸ್ತದೆ, ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಈ 1 ಮಾರ್ಕ್ಸಿನ MCQ ನಲ್ಲಿ ಎಲ್ಲಾದರೂ 1 ಪ್ರಶ್ನೆ ತಪ್ಪಿದರೆ, ಆ ಉತ್ತರ ಬರೆಯೋದು ನಾವು ತಪ್ಪಿದ್ರೆ ಅಲ್ಲಿ 1 ಮಾರ್ಕ್ಸ್ ಹೋಗೇ ಬಿಡುತ್ತದೆ. ಆಪ್ಷನ್ಸ್ ಎಕ್ಸ್ಟ್ರಾ ಬರೆಯುವ ಅವಕಾಶ ಅಲ್ಲಿ ಇಲ್ಲ. ವಿದ್ಯಾರ್ಥಿಗಳು ಗಮನಿಸಬೇಕು. ಈ ಭಾಗವನ್ನ ಸ್ವಲ್ಪ ವಿಶೇಷವಾಗಿ ಲಕ್ಷ್ಯ ಕೊಟ್ಟು ತಯಾರಿಸಿ ಅದಕ್ಕೆ ಉತ್ತರವನ್ನು ಬರೀಬೇಕು, ತಯಾರಿ ಮಾಡಬೇಕು ಅಂತ ಈ ಸೆಕ್ಷನ್ ಎ ಅಥವಾ ಪಾರ್ಟ್ ಎ ಬಗ್ಗೆ ಡಿಸ್ಕಷನ್ಸ್ ಆಯಿತು. ನೆಕ್ಸ್ಟ್ ಪಾರ್ಟ್ ಬಿ ಅಥವಾ ಭಾಗ ಬಿ ಅಂತ ಇರುತ್ತದೆ. ಅದರಲ್ಲಿ
2 ಮಾರ್ಕ್ಸಿನ ಕ್ವಶನ್ಸ್ಗಳಿವೆ. ಒಟ್ಟು 14 ಕ್ವಶನ್ಸ್ಗಳನ್ನು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಕೇವಲ 9 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಒಂದಕ್ಕೆ 2 ಅಂಕ. 9 into 2 is equal to 18. You will be given 14 questions. You have to attempt only 9 questions. Each carries 2 marks. So 9 questions into 2 marks will be 18 marks. This will be the weightage of part B. ಇಷ್ಟು ಪಾರ್ಟ್ ಬಿ ಗೆ ಸಂಬಂಧಪಡುವಂತೆ 2 ಮಾರ್ಕ್ಸಿನ ಕ್ವಶನ್ಸ್ಗಳು ಅಲ್ಲಿ ಇರುತ್ತವೆ. ಡೆಫಿನೇಷನ್ಸ್ ಇರಬಹುದು, ಮೆಥಡ್ಸ್ಗಳಿರಬಹುದು, ಅಥವಾ ಮೀನಿಂಗ್ ಇರಬಹುದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ 2 ಮಾರ್ಕ್ಸಿನ ಕ್ವಶನ್ಸ್ ಇವೆ, ಅವುಗಳು ಇಲ್ಲಿ ಬರಬಹುದು. ಸಾಮಾನ್ಯವಾಗಿ ಒಂದನ್ನ ಹೇಳಬಹುದು, ನಿಮ್ಮ ಕ್ವಶನ್ ಬ್ಯಾಂಕ್ ಏನಿದೆ ಆ ಕ್ವಶನ್ ಬ್ಯಾಂಕ್ ಅನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಶ್ನೆಗಳು ಕೂಡ ನಿಮಗೆ ಯಾವುದೇ ಸೆಕ್ಷನ್ ನಲ್ಲಿಯೂ ಬರೋದಿಲ್ಲ ಅಂತ ಇಷ್ಟು ಧೈರ್ಯವಾಗಿ ನಾವು ಹೇಳಬಹುದು. ಅದಕ್ಕಾಗಿ ತಯಾರಿ ಮಾಡುವಾಗ ಕ್ವಶನ್ ಬ್ಯಾಂಕ್ ಅನ್ನ ಮುಂದಿಟ್ಟುಕೊಂಡೇ ತಯಾರಿ ಮಾಡಿ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆ ಕ್ವಶನ್ ಬ್ಯಾಂಕ್, ಪ್ರಶ್ನೆ ಕೋಟಿ ಅಂತ ಏನ್ ಕರೀತೇವೆ ಕನ್ನಡದಲ್ಲಿ, ಆ ಕ್ವಶನ್ ಬ್ಯಾಂಕ್ ಅನ್ನ ನೀವು ರೆಫರ್ ಮಾಡಿದ್ರೆ ಸಾಕು. ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಎಲ್ಲಾ ಪ್ರಶ್ನೆಗಳನ್ನು ನೀವು ಉತ್ತರಿಸಬಹುದು ಅಂತ ಹೇಳಬಹುದು. ಇನ್ನು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ 2 ಪ್ರಮುಖವಾಗಿ ಇರುವ ಭಾಗಗಳು, ಭಾಗ ಸಿ ಮತ್ತು ಭಾಗ ಡಿ. ಇದರಲ್ಲಿ 7 into 4 is equal to 28. 4 ಮಾರ್ಕ್ಸಿನ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವು 7 ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕು. ಒಂದಕ್ಕೆ 4 ಅಂಕ, ಅಂದ್ರೆ ಈಚ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ 7 into 4 will be 28. 28 ಮಾರ್ಕ್ಸಿನ ಒಂದು ಘಟ್ಟ ಅದು. ಇನ್ನು 6 ಮಾರ್ಕ್ಸಿನದ್ದು 8 ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಅದರಲ್ಲಿ 4, ಆಲ್ಮೋಸ್ಟ್ 50% ಆಪ್ಷನ್. ಇದಕ್ಕಿಂತ ಸಿಂಪಲ್ ಆಗಿ ಏನು ಪ್ರಶ್ನೆ ಪತ್ರಿಕೆ ತೆಗಿಲಿಕ್ಕೆ ಆಗೋದಿಲ್ಲ. 8 ಪ್ರಶ್ನೆಗಳಲ್ಲಿ ಕೇವಲ 4 ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕು. ಅಂದ್ರೆ ಇನ್ನೂ ಅರ್ಧ ಭಾಗವನ್ನ ನೀವು ಬಿಟ್ಟು ಬಿಡಬಹುದು. ಹೀಗಾಗಿ ವಿದ್ಯಾರ್ಥಿಗಳು ಈ ಸವಲತ್ತುಗಳನ್ನ ಗಮನಿಸಬೇಕು. 4 into 6, 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದಕ್ಕೆ 6 ಅಂಕಗಳಿರ್ತವೆ. 24 ಮಾರ್ಕ್ಸ್ಗಳು ಅಲ್ಲಿ ಬರುತ್ತದೆ. ನಾನು ಈಗಾಗಲೇ ಬಿಸ್ನೆಸ್ ಸ್ಟಡೀಸ್ ಭಾಗದಲ್ಲಿಯೂ ಹೇಳಿದಂತೆ 4 ಮಾರ್ಕ್ಸಿಗೆ 4 ಪಾಯಿಂಟ್ಸ್ಗಳೇ ಇರುವ ಕೆಲವು ಪ್ರಶ್ನೆಗಳಿರುತ್ತವೆ. 6 ಮಾರ್ಕ್ಸಿಗೆ 6-7 ಪಾಯಿಂಟ್ಸ್ಗಳು ಇರುವ ಪ್ರಶ್ನೆಗಳೇ ಇರುತ್ತವೆ. ಆದರೆ ಎಕನಾಮಿಕ್ಸಿನಲ್ಲಿ ಕೆಲವು ಕಡೆಗೆ ಈ ಡೈಗ್ರಾಮೆಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡುವ, ಟಿಪ್ಪಣಿಯನ್ನು ಬರೆಯುವ, ಶಾರ್ಟ್ ನೋಟ್ಸ್ ಗಳನ್ನ ಬರೆಯುವ ಪ್ರಶ್ನೆಗಳಿವೆ. ಅವುಗಳಿಗೆ 1 ಪೇಜ್, ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಏನಿರುತ್ತದೋ ಅದರ 1 ಪುಟ ಅಥವಾ 1.5 ಪುಟ ಇಷ್ಟು ಬರೀಬೇಕು. ಅಂದ್ರೆ 1 ಪುಟ ಮಿನಿಮಮ್ ಬರೀಬೇಕು, 1 ಪೇಜ್. ಬಹಳ ಹೆಚ್ಚಾಯಿತು ಅಂತಂದ್ರೆ 1.5 ಪೇಜ್, 1.5 ಪೇಜ್ ಅಷ್ಟಾದ್ರೂ ನೀವು ಬರೀಬೇಕು. 1.5 ಪೇಜ್ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಬರೆಯುವ ಅವಶ್ಯಕತೆ ಇಲ್ಲ. ಆದರೆ 1 ಪುಟ ಮಿನಿಮಮ್. ಇಷ್ಟನ್ನ ನೀವು ಅದಕ್ಕೆ ಉತ್ತರಿಸಿದರೆ ಅದು ಸಮರ್ಪಕವಾಗಿ ಇದ್ರೆ 4 ಅಂಕ ಸಿಗ್ತದೆ. ಇನ್ನು 6 ಮಾರ್ಕ್ಸಿನ ಕ್ವಶನ್ಸ್ಗಳಿಗೆ 2 ಪುಟ ಅಥವಾ 2.5 ಪುಟ. 2 ಪುಟ ಮಿನಿಮಮ್, 2.5 ಪುಟ ಮ್ಯಾಕ್ಸಿಮಮ್. ಇಷ್ಟು ಉತ್ತರವನ್ನು ಕೊಡಬೇಕು ಅಂತ ಇಲ್ಲಿ ತಿಳ್ಕೊಳ್ಬೇಕು. ಇದು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸಿನ ಸೆಕ್ಷನ್ಗೆ ಸಂಬಂಧಪಡುವಂತೆ. ಕೊನೆಯಲ್ಲಿ POQ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳು, ಪ್ರಾಯೋಗಿಕ ಆಧಾರಿತ, ಪ್ರಯೋಗ ಆಧಾರಿತವಾದಂತಹ ಪ್ರಶ್ನೆಗಳು ಅಲ್ಲಿ ಬರ್ತವೆ. ಅವುಗಳು ಒಟ್ಟಿಗೆ 4 ಪ್ರಶ್ನೆಗಳು ಅಲ್ಲಿ ಕೇಳಿರುತ್ತಾರೆ. ಅದರಲ್ಲಿ ನೀವು ಯಾವುದಾದರೂ 2ಕ್ಕೆ ಮಾತ್ರ ಉತ್ತರಿಸಬೇಕು. 2ಅನ್ನ ಬಿಡುವ ಅವಕಾಶ ಇದೆ. 1ಕ್ಕೆ 5 ಮಾರ್ಕ್ಸ್ ಇರುತ್ತದೆ. 2 into 5 is equal to 10. 1ಕ್ಕೆ 5 ಅಂಕ. 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಟ್ಟು 10 ಅಂಕಗಳು ಅಲ್ಲಾಗ್ತವೆ. ಹೀಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 60 ಕ್ವಶನ್ಸ್ಗಳಿರುತ್ತವೆ. ಎಲ್ಲ ಆಪ್ಷನ್ಸ್ಗಳೆಲ್ಲ ಇನ್ಕ್ಲೂಡ್ ಮಾಡಿ 60 ಕ್ವಶನ್ಸ್ಗಳು ಇರುತ್ತವೆ. ಇಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯ ಚಿತ್ರಣ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ನಿಮ್ಮ ಈ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆಯ ಚಿಂತನ ಇಷ್ಟ ಆಯಿತು.
ಈ ಎಕನಾಮಿಕ್ಸಿನ ಸಿಲೆಬಸ್ ಅನ್ನ ನಾವು ನೋಡಿದ್ರೆ ಅಲ್ಲಿ 2 ಭಾಗಗಳಿವೆ. ಒಟ್ಟು 12 ಚಾಪ್ಟರ್ಸ್ಗಳಿವೆ. ಅದನ್ನು 2 ಭಾಗ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ತೀರಿ ಅಂತ ಅನ್ಕೊಳ್ತೇನೆ. 6 ಚಾಪ್ಟರ್ಸ್ಗಳದ್ದು ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಇದೆ. ಇನ್ನು ಉಳಿದ 6 ಚಾಪ್ಟರ್ಸ್ಗಳದ್ದು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಪ್ರತಿ ಭಾಗದಲ್ಲಿಯೂ 6 ಚಾಪ್ಟರ್ಸ್ಗಳು ಇವೆ. ಒಟ್ಟು 12 ಚಾಪ್ಟರ್ಸ್ಗಳಿವೆ. ಈಗ ಸ್ವಲ್ಪ ಆ ಚಾಪ್ಟರ್ ವೈಸ್ ವೇಟೇಜ್ ಎಷ್ಟು, ಅವುಗಳಿಗೆ ಎಷ್ಟು ಗಮನ ಕೊಡಬೇಕು ಅದನ್ನ ತಿಳಿದುಕೊಂಡ್ರೆ ನೀವು ಪರೀಕ್ಷೆಗೆ ತಯಾರಿ ಮಾಡುವಾಗ ಅನುಕೂಲ ಆಗ್ತದೆ ಅಂತ ಅನ್ಕೊಳ್ತೇನೆ. 2 ಸೆಕ್ಷನ್ನಿನವರು ಅಂದ್ರೆ ಸರ್ ನಮಗೆ ಪಾಸ್ ಆದರೆ ಸಾಕು ಅಥವಾ ಒಂದು 55-60 ಮಾರ್ಕ್ಸ್ಗಳನ್ನ ಪಡೆದ್ರೆ ಸಾಕು, ಆ ರೀತಿಯಾಗಿ ನೀವು ವಿಚಾರ ಮಾಡ್ತಾ ಇದ್ರು ಏನೋ ತೊಂದರೆಯಿಂದ ಓದ್ಲಿಕ್ಕೆ ಆಗಿಲ್ಲ, ಇಷ್ಟೇ ಮಾರ್ಕ್ಸ್ ತೆಗೆದುಕೊಳ್ಳೋಣ ಅಂತ ವಿಚಾರ ಮಾಡುತ್ತಿದ್ರು ಚಾಪ್ಟರ್ ವೈಸ್ ಆಗಿ ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತ ತಿಳಿದುಕೊಳ್ಳೋದು ಅತಿ ಅವಶ್ಯ, ಮ್ಯಾಂಡೇಟರಿ ಅದು. ಅದರಂತೆ ನೀವು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬೇಕಾಗಿದೆ, ಭಾರಿ ಸ್ಕೋರ್ ಮಾಡಬೇಕಾಗಿದೆ ಅಂತ ಪ್ರಯತ್ನ ಮಾಡ್ತಾ ಇರುವವರು ಅದೇ ರೀತಿಯಾಗಿ ಸ್ಮಾರ್ಟ್ ಸ್ಟಡಿ ಮಾಡಲಿಕ್ಕೆ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಕೇಶನ್ ಇದನ್ನ ನಾವು ಸ್ಟಡಿ ಮಾಡಲೇಬೇಕು, ಅನಲೈಸ್ ಮಾಡಲೇಬೇಕು. ಹೀಗಾಗಿ ಇಬ್ಬರಿಗೂ ಅನುಕೂಲವಾಗುವಂತೆ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಕೇಶನ್ ಅನ್ನ ಅನಲೈಸ್ ಮಾಡ್ತಾ ಇದ್ದೇನೆ. ಈಗ ಪಾರ್ಟ್ ಎ ನಲ್ಲಿ ಇರುವ ಮೊದಲನೆಯ ಚಾಪ್ಟರ್ ಅದು ಇಂಟ್ರಡಕ್ಷನ್, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ ಇದೆ. ಅದರಲ್ಲಿ 1 ಮಾರ್ಕ್ಸಿನ 2 ಕ್ವಶನ್ಸ್ ಬರ್ತದೆ. 2 ಮಾರ್ಕ್ಸಿನ ಕ್ವಶನ್ಸ್ ಅಲ್ಲಿ ಇರೋದಿಲ್ಲ. 2 ಮಾರ್ಕ್ಸಿನ ಕ್ವಶನ್ಸ್ ಅದಕ್ಕಾಗಿ ತಯಾರಿ ಮಾಡುವ ಅವಶ್ಯಕತೆ ಇಲ್ಲ. 4 ಮಾರ್ಕ್ಸಿನ 1 ಕ್ವಶನ್ ನಿಮ್ಮ ಮೊದಲನೆಯ ಚಾಪ್ಟರ್ದಿಂದ ಬರ್ತದೆ. 6 ಮಾರ್ಕ್ಸಿನ ಕ್ವಶನ್ ಅಲ್ಲಿ ಇರೋದಿಲ್ಲ. ಹೀಗಾಗಿ 6 ಮಾರ್ಕ್ಸಿಗಾಗಿ ಮತ್ತು 2 ಮಾರ್ಕ್ಸಿಗಾಗಿ ಅಲ್ಲಿ ತಯಾರಿ ಮಾಡುವ ಅವಶ್ಯಕತೆ ಇಲ್ಲ. ಚಾಪ್ಟರ್ 2 ಅದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಕನ್ನಡದಲ್ಲಿ ಕರೀತೇವೆ. ಆ ಚಾಪ್ಟರ್ನಿಂದ 1 ಮಾರ್ಕ್ಸಿನ 3 ಪ್ರಶ್ನೆಗಳು ಬರುತ್ತವೆ. ಬಹಳ ಮಹತ್ವದ್ದು 1 ಮಾರ್ಕ್ಸ್ ಸೆಕ್ಷನ್ ಪಾರ್ಟಿಗೆ ಸಂಬಂಧಪಡುವಂತೆ. 2 ಮಾರ್ಕ್ಸಿನ 2 ಕ್ವಶನ್ಸ್ಗಳು ಬರ್ತವೆ. 4 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. 6 ಮಾರ್ಕ್ಸಿನ 2 ಕ್ವಶನ್ಸ್ ಬರ್ತವೆ. ಹೀಗೆ ಎಲ್ಲಾ ಪಾರ್ಟ್ನಲ್ಲಿಯೂ ಕೂಡ ಈ ಚಾಪ್ಟರ್ನಿಂದ ಪ್ರಶ್ನೆ ಬರ್ತದೆ. ಹೀಗಾಗಿ ಈ ಚಾಪ್ಟರ್ ಅನ್ನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನೀವು ನೋಟ್ ಡೌನ್ ಮಾಡಿಕೊಳ್ಬೇಕು. ಬಹಳ ಮಹತ್ವದ ಒಂದು ಚಾಪ್ಟರ್. ಇನ್ನ 3ನೆಯ ಚಾಪ್ಟರ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅಂತ ಕರೀತೇವೆ. ಅದನ್ನ ಕನ್ನಡದಲ್ಲಿ ಉತ್ಪನ್ನ ಹಾಗೂ ವೆಚ್ಚಗಳು ಅಂತ ಕರೀತೇವೆ. ಆ ಚಾಪ್ಟರ್ನಿಂದ 1 ಮಾರ್ಕ್ಸಿನ 2 ಕ್ವಶನ್ಸ್ ಬರ್ತವೆ. 2 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. 4 ಮಾರ್ಕ್ಸಿನ 2 ಕ್ವಶನ್ಸ್ ಬರ್ತದೆ. 4 ಮಾರ್ಕ್ಸಿಗೆ ಸಂಬಂಧಪಡುವಂತೆ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ 2 ಪ್ರಶ್ನೆಗಳು 4 ಮಾರ್ಕ್ಸಿನದ್ದು ಇವೆ. ಇಲ್ಲಿ ಇದೊಂದು ಚಾಪ್ಟರ್ ಮಾಡಿದ್ರೆ ಇದೇನು 4 ಮಾರ್ಕ್ಸಿನ ಸೆಕ್ಷನ್ ಇದೆಯಲ್ಲ, 7 ಪ್ರಶ್ನೆಗಳನ್ನು ಬರೀಬೇಕು. ಅದರಲ್ಲಿಯ 2 ಪ್ರಶ್ನೆಗಳು ಇದೇ ಚಾಪ್ಟರ್ ನಿಂದ ಸಿಗ್ತದೆ ನಿಮಗೆ. ಹೀಗಾಗಿ ಈ ಚಾಪ್ಟರ್ನ 4 ಮಾರ್ಕ್ಸಿಗೆ ಸಂಬಂಧಪಡುವಂತೆ ಕಾಶಿಯಸ್ ಆಗಿ ಓದಿ ತಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. 6 ಮಾರ್ಕ್ಸಿನ ಕ್ವಶನ್ ಈ ಚಾಪ್ಟರ್ದಿಂದ ಇಲ್ಲ. ಕ್ವಶನ್ ಬ್ಯಾಂಕಿನಲ್ಲಿ ಪ್ರಶ್ನೆ ಇರಬಹುದು, ಆದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಚಾಪ್ಟರ್ನಿಂದ 6 ಮಾರ್ಕ್ಸ್ ಬರೋದಿಲ್ಲ. ಮತ್ತು ಕ್ವಶನ್ ಬ್ಯಾಂಕಿನಲ್ಲಿ ಇದ್ದು ಓದಬೇಕಾ, ಪ್ರಶ್ನೆನೇ ಬರೋದಿಲ್ಲ ಅಂತಂದ್ರೆ ಅದನ್ನ ಓದುವ ಅವಶ್ಯಕತೆ ಇಲ್ಲ. ಹೀಗಾಗಿ 6 ಮಾರ್ಕ್ಸಿನ ಪ್ರಶ್ನೆಗಳನ್ನ ತಯಾರಿ ಮಾಡಬೇಡಿ ಆ ಚಾಪ್ಟರ್ದಿಂದ. 4 ಮಾರ್ಕ್ಸಿನದ್ದು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ತಯಾರಿ ಮಾಡಿ. ಇನ್ನ ಚಾಪ್ಟರ್ 4 ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಚಾಪ್ಟರ್ ಇದರಲ್ಲಿ 1 ಮಾರ್ಕ್ಸಿನದ್ದು 2 ಪ್ರಶ್ನೆ ಬರ್ತದೆ. 2 ಮಾರ್ಕ್ಸಿನದ್ದು 1 ಪ್ರಶ್ನೆ ಬರ್ತದೆ. 4 ಮಾರ್ಕ್ಸಿನದ್ದು 2 ಪ್ರಶ್ನೆ ಬರ್ತದೆ. ನೋಡಿ, ಇದು ಚಾಪ್ಟರ್ನಿಂದಲೂ ಕೂಡ 4 ಮಾರ್ಕ್ಸಿನದ್ದು 2 ಚಾಪ್ಟರ್ ಬರ್ತದೆ. 4 ಮಾರ್ಕ್ಸಿನದ್ದು 2 ಪ್ರಶ್ನೆ ಬರ್ತದೆ. ಹೀಗಾಗಿ ಆ 4 ಮಾರ್ಕ್ಸಿಗೆ ಸಂಬಂಧಪಡುವಂತೆ ಈ ಚಾಪ್ಟರ್ ಅನ್ನ ಕನ್ಸಿಡರ್ ಮಾಡುವುದು ಒಳಿತು. 6 ಮಾರ್ಕ್ಸಿನದ್ದು ಈ ಚಾಪ್ಟರ್ನಿಂದ ಪ್ರಶ್ನೆ ಇಲ್ಲ. ಹೀಗಾಗಿ
4 ಮಾರ್ಕ್ಸಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರೆ ಸಾಕು ಈ ಚಾಪ್ಟರಿಗೆ ಸಂಬಂಧಪಡುವಂತೆ. ಇನ್ನ 5ನೇ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಿನದ್ದು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತ ಕರೀತೇವೆ. ಈ ಚಾಪ್ಟರ್ನಿಂದ 3 ಪ್ರಶ್ನೆಗಳು 1 ಮಾರ್ಕ್ಸಿನದ್ದು ಬರುತ್ತವೆ, 2 ಮಾರ್ಕ್ಸಿನದ್ದು 1 ಪ್ರಶ್ನೆ ಬರುತ್ತದೆ, 4 ಮಾರ್ಕ್ಸಿನ ಕ್ವಶನ್ ಈ ಚಾಪ್ಟರ್ದಿಂದ ಬರೋದಿಲ್ಲ. ಸೊ 4 ಮಾರ್ಕ್ಸಿಗಾಗಿ ನೀವು ಈ ಚಾಪ್ಟರ್ನಿಂದ ತಯಾರಿ ಮಾಡುವ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಪ್ರಿಪೇರ್ 4 ಮಾರ್ಕ್ಸ್ ಕ್ವಶನ್ಸ್ ಫ್ರಾಮ್ ದಿಸ್ ಚಾಪ್ಟರ್. 6 ಮಾರ್ಕ್ಸಿನದ್ದು 1 ಪ್ರಶ್ನೆ ಇದೆ, ಹೀಗಾಗಿ 6 ಮಾರ್ಕ್ಸಿನ ಕೆಲವು ಪ್ರಶ್ನೆಗಳನ್ನು ನಾವು ತಯಾರಿ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಇನ್ನು ಕೊನೆ ಚಾಪ್ಟರ್ 1ನೇ ಪಾರ್ಟ್ ನಲ್ಲಿದ್ದು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್, ಪೈಪೋಟಿ ರಹಿತವಾದ ಮಾರುಕಟ್ಟೆಗಳು. ಅಲ್ಲಿ 3 ಪ್ರಶ್ನೆಗಳು ಬರುತ್ತವೆ 1 ಮಾರ್ಕ್ಸಿನದ್ದು, 2 ಮಾರ್ಕ್ಸಿನದ್ದು 1 ಪ್ರಶ್ನೆ ಬರುತ್ತದೆ, 4 ಮಾರ್ಕ್ಸಿನದ್ದು ಪ್ರಶ್ನೆ ಇಲ್ಲ. ಅಗೇನ್ ನೋ ನೀಡ್ ಟು ಪ್ರಿಪೇರ್ 4 ಮಾರ್ಕ್ಸ್ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. Concentrate students, you need to concentrate on this marks allocation. No need to prepare 4 marks questions from last chapter of microeconomics. ಅದನ್ನ ಬಿಟ್ಟು 6 ಮಾರ್ಕ್ಸಿಗೆ ನಾವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿದ್ರೆ 1 ಪ್ರಶ್ನೆ ಬರ್ತದೆ ಅಲ್ಲಿ 6 ಮಾರ್ಕ್ಸಿನದ್ದು. ಹೀಗಾಗಿ 6 ಮಾರ್ಕ್ಸ್ ಕ್ವಶನ್ನಿಗೆ 1 ಪ್ರಶ್ನೆಗೆ ತಯಾರಿ ಮಾಡಿಕೊಳ್ಳಬೇಕು. ಇಷ್ಟು ಪಾರ್ಟ್ ಎ ಸಂಬಂಧಪಡುವಂತೆ. ಇನ್ನು ಪಾರ್ಟ್ ಬಿ ಅಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರ್ ಇದೆ, ಮೊದಲನೆಯದ್ದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತ ಆ ಚಾಪ್ಟರಿನ ಹೆಸರು. 1 ಮಾರ್ಕ್ಸಿನದ್ದು 2 ಪ್ರಶ್ನೆ, 2 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ ಅಲ್ಲಿ, 4 ಮಾರ್ಕ್ಸಿನ 1 ಪ್ರಶ್ನೆ, 6 ಮಾರ್ಕ್ಸಿನ ಕ್ವಶನ್ ಇಲ್ಲ. ಸೊ 2 ಮಾರ್ಕ್ಸ್ ಮತ್ತು 6 ಮಾರ್ಕ್ಸಿಗಾಗಿ ನೋ ನೀಡ್ ಟು ಪ್ರಿಪೇರ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ನಿಂದ ಪ್ರಿಪೇರ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಬಟ್ 4 ಮಾರ್ಕ್ಸಿನ ಕ್ವಶನ್ ಇದೆ, ಹೀಗಾಗಿ 4 ಮಾರ್ಕ್ಸಿನ ಕ್ವಶನ್ಸ್ ಗಳನ್ನ ನೋಡಿ ತಯಾರಿ ಮಾಡಿ ಇಟ್ಕೊಳ್ಬೇಕು. ಇನ್ನ ಚಾಪ್ಟರ್ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಕರೀತೇವೆ. ಆ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ಚಾಪ್ಟರ್, ಸಮಗ್ರ ಅರ್ಥಶಾಸ್ತ್ರದ 2ನೇ ಚಾಪ್ಟರ್. ಇನ್ ಇಂಗ್ಲಿಷ್ ಮೈಕ್ರೋ ಎಕನಾಮಿಕ್ಸಿನ 2ನೇ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿನ ಸೆಕೆಂಡ್ ಚಾಪ್ಟರ್. ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದೀಸ್ 2 ಚಾಪ್ಟರ್ಸ್ in order to get good marks. Second chapter of second part ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಇನ ಸೆಕೆಂಡ್ ಚಾಪ್ಟರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನಿಂದ 1 ಮಾರ್ಕ್ಸಿನದ್ದು 2 ಪ್ರಶ್ನೆ ಇದೆ, 2 ಮಾರ್ಕ್ಸಿನದ್ದು 2 ಪ್ರಶ್ನೆ ಇದೆ, 4 ಮಾರ್ಕ್ಸಿನದ್ದು 3 ಪ್ರಶ್ನೆ ಇದೆ, 6 ಮಾರ್ಕ್ಸಿನದ್ದು 1 ಪ್ರಶ್ನೆ ಇದೆ. ನೋಡಿ 6 ಮಾರ್ಕ್ಸಿನ ಕ್ವಶನ್ ಇದೆ, 4 ಮಾರ್ಕ್ಸಿನದ್ದು 3 ಪ್ರಶ್ನೆಗಳಿವೆ. ಅಂದ್ರೆ ನೀವು ಮೈಕ್ರೋ ಎಕನಾಮಿಕ್ಸಿನ 3 ಮತ್ತು 4ನೇ ಚಾಪ್ಟರ್ ಅನ್ನ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿನ 2ನೇ ಚಾಪ್ಟರ್ ಅನ್ನ ತಯಾರಿ ಮಾಡಿಬಿಟ್ರೆ ನಿಮಗೆ ಬೇಕಾಗುವ 4 ಮಾರ್ಕ್ಸಿನ 7 ಪ್ರಶ್ನೆಗಳು ಅಲ್ಲಿ ಮುಗಿದೋಯ್ತು. 4 ಮಾರ್ಕ್ಸಿಗಾಗಿ ಈ 3 ಚಾಪ್ಟರ್ ತಯಾರಿ ಮಾಡಿದ್ರೆ ಸಾಕು, ಉಳಿದಂತೆ ಮಾಡುವ ಅವಶ್ಯಕತೆ ಇಲ್ಲ. ತಯಾರಿ ಮಾಡುತ್ತಿದ್ರೆ ಮಾಡಬಹುದು, ಹೆಚ್ಚಿನ ಆನ್ಸರ್ಸ್ ಗಳನ್ನು ಬರೆಯಬೇಕು ಅಂತಾದ್ರೆ. ಆದರೆ 7 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದ್ರೆ ಈ 3 ಚಾಪ್ಟರ್ಸ್ಗಳು ಮೋರ್ ದ್ಯಾನ್ ಇನಫ್, ಇಷ್ಟನ್ನ ಹೇಳಬಹುದು. 6 ಮಾರ್ಕ್ಸಿನದ್ದು ಈ ಚಾಪ್ಟರ್ ದಿಂದ 1 ಪ್ರಶ್ನೆ ಬರುತ್ತದೆ. ಇನ್ನು ಮನಿ ಅಂಡ್ ಬ್ಯಾಂಕಿಂಗ್, ಈ ಚಾಪ್ಟರ್ ನಿಂದ 1 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ, 2 ಮಾರ್ಕ್ಸಿನ 1 ಕ್ವಶನ್ ಇದೆ, 4 ಮಾರ್ಕ್ಸಿನ ಕ್ವಶನ್ ಇಲ್ಲ, 6 ಮಾರ್ಕ್ಸಿನ 1 ಕ್ವಶನ್ ಇದೆ. ಹಣ ಮತ್ತು ಬ್ಯಾಂಕಿಂಗ್ ಅಂತ ಕನ್ನಡದಲ್ಲಿ ಚಾಪ್ಟರ್ ಇದೆ. ಚಾಪ್ಟರ್ ನಂಬರ್ 4 ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್, ಆದಾಯ ಹಾಗೂ ಉದ್ಯೋಗದ ನಿರ್ಧಾರ ಅಂತ ಚಾಪ್ಟರ್ ಇದೆ. ಆ ಚಾಪ್ಟರ್ಗೆ ಸಂಬಂಧಪಡುವಂತೆ 1 ಮಾರ್ಕ್ಸಿನದ್ದು 2 ಕ್ವಶನ್, 2 ಮಾರ್ಕ್ಸಿನದ್ದು 2 ಕ್ವಶನ್, 4 ಮಾರ್ಕ್ಸಿನದ್ದು 1 ಕ್ವಶನ್, 6 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ. ಸೊ 6 ಮಾರ್ಕ್ಸಿಗಾಗಿ ತಯಾರಿ ಮಾಡುವ ಅವಶ್ಯಕತೆ ಇಲ್ಲ. 4 ಮಾರ್ಕ್ಸಿನ ಕ್ವಶನ್ಸ್ ಗಳನ್ನ ತಯಾರಿ ಮಾಡಬಹುದು. ಆದರೆ ಸ್ವಲ್ಪ ಈ ಚಾಪ್ಟರ್ ಟಫ್ ಇದೆ, ಹೀಗಾಗಿ ಇದನ್ನ ಬಿಟ್ಟು ಇಗ್ನೋರ್ ಮಾಡಿ ಬೇರೆ ಚಾಪ್ಟರ್ಸ್ ಗಳಿಗೆ ಕಾನ್ಸಂಟ್ರೇಟ್ ಮಾಡಿದ್ರು ಏನು ತೊಂದರೆ ಇಲ್ಲ. ಇನ್ನು ಚಾಪ್ಟರ್ ನಂಬರ್ 5 ಮ್ಯಾಕ್ರೋ ಎಕನಾಮಿಕ್ಸಿನ 5ನೇ ಪಾಠ ಗವರ್ಮೆಂಟ್ ಬಜೆಟ್ ಅಂಡ್ ದ ಎಕನಾಮಿ,
ಸರ್ಕಾರದ ಬಜೆಟ್ ಹಾಗೂ ಆರ್ಥಿಕತೆ ಅಂತ ಚಾಪ್ಟರ್ ಇದೆ. 1 ಮಾರ್ಕ್ಸಿನ 2 ಕ್ವಶನ್ಸ್ ಬರ್ತವೆ, 2 ಮಾರ್ಕ್ಸಿನ 1 ಕ್ವಶನ್ ಬರುತ್ತದೆ, 4 ಮಾರ್ಕ್ಸಿನ ಕ್ವಶನ್ಸ್ ಈ ಚಾಪ್ಟರ್ ದಿಂದ ಇರೋದಿಲ್ಲ, 6 ಮಾರ್ಕ್ಸಿನ 1 ಕ್ವಶನ್ ಇದೆ, 5 ಮಾರ್ಕ್ಸಿನ ಕ್ವಶನ್ಸ್ ಅಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ಇಲ್ಲ, ಒಟ್ಟಿಗೆ 4 ಮಾರ್ಕ್ಸಿನ ಕ್ವಶನ್ ಇಲ್ಲ, 6 ಮಾರ್ಕ್ಸಿನ ಕ್ವಶನ್ ಇದೆ. ಇಷ್ಟು ತಿಳ್ಕೊಳ್ಬಹುದು ಇಲ್ಲಿ. ಇನ್ನ ಚಾಪ್ಟರ್ ನಂಬರ್ 6 ಓಪನ್ ಎಕನಾಮಿ, ಮುಕ್ತ ಆರ್ಥಿಕತೆ ಅಂತ ಕರೀತೇವೆ. ಅಲ್ಲಿ 1 ಮಾರ್ಕ್ಸಿನ 3 ಪ್ರಶ್ನೆಗಳಿವೆ, 2 ಮಾರ್ಕ್ಸಿನ 2 ಕ್ವಶನ್ಸ್ಗಳಿವೆ, 4 ಮಾರ್ಕ್ಸಿನ 1 ಕ್ವಶನ್ ಇದೆ, 6 ಮಾರ್ಕ್ಸಿನ 1 ಕ್ವಶನ್ ಇದೆ. ಪೊಲೈಟ್ ಆಗಿ ಎಲ್ಲಾ ಸೆಕ್ಷನ್ಗಳಿಂದಲೂ ಕೂಡ ನೀವು ಪ್ರಶ್ನೆಗಳನ್ನ ಪಡೀತೀರಿ ಈ ಚಾಪ್ಟರ್ಗೆ ಸಂಬಂಧಪಡುವಂತೆ. ಸೊ ಇಷ್ಟು ಆ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಕೇಶನ್ಗೆ ಸಂಬಂಧಪಡುವಂತೆ ನಾವಿಷ್ಟು ತಿಳ್ಕೊಂಡದ್ದಾಯಿತು. ಇದನ್ನ ತಿಳಿದುಕೊಂಡು ಯಾವ ಚಾಪ್ಟರ್ಸ್ಗಳು ಹೆಚ್ಚಿನ ವೇಟೇಜ್ ಇದೆ, ಯಾವ ಚಾಪ್ಟರ್ಸ್ಗಳನ್ನ ಮಾಡಿದರೆ ನಮ್ಮ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕವರ್ ಆಗ್ತದೆ, ಅದನ್ನ ಲೆಕ್ಕ ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ತಯಾರಿ ಮಾಡಬೇಕು. ನಾನು ಹೇಳಿದ್ನಲ್ಲ, ಪಾಸಿಂಗಕ್ಕಾಗಿ ಯಾರು ತಯಾರಿ ಮಾಡ್ತಾ ಇದ್ದೀರಿ ಈ ಕೊನೆ ಕ್ಷಣದಲ್ಲಿ, ಅವರು ಮೈಕ್ರೋ ಎಕನಾಮಿಕ್ಸಿನ 3 ಮತ್ತು 4ನೆಯ ಚಾಪ್ಟರ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್ ಇಷ್ಟನ್ನ ತಯಾರಿ ಮಾಡಿದ್ರೆ ಎಲ್ಲಾ ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು. ಹೀಗಾಗಿ 3 ಚಾಪ್ಟರ್ಸ್ ಗಳನ್ನ ಮಾತ್ರ ತಯಾರಿ ಮಾಡಿದ್ರು ಮೋರ್ ದನ್ ಇನಫ್ ಅಂತ ನಾವಿಲ್ಲಿ ಹೇಳಬಹುದು. ಇನ್ನ 6 ಮಾರ್ಕ್ಸಿಗೆ ತಯಾರಿ ಮಾಡುವಂತವರು ಅಲ್ಲಿ ಮುಖ್ಯವಾಗಿ 2ನೆಯ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್, ಅದರಂತೆ 3ನೆಯ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸಿನ 2 ಮತ್ತು 3ನೆಯ ಚಾಪ್ಟರ್, ಮೈಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್, ಈ 3 ಚಾಪ್ಟರ್ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಮೈಕ್ರೋ ಎಕನಾಮಿಕ್ಸಿನ 3 ಮತ್ತು 4ನೆಯ ಚಾಪ್ಟರ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್ ಇದು 4 ಮಾರ್ಕ್ಸಿಗೆ ಸಂಬಂಧಪಡುವಂತೆ ಇಂಪಾರ್ಟೆಂಟ್. ಇಷ್ಟನ್ನ ನಾವು ಇಲ್ಲಿ ಚಾಪ್ಟರ್ ವೈಸ್ ಅವುಗಳ ವೇಟೇಜ್ ಮತ್ತು ಮಾರ್ಕ್ಸ್ ಅಲೋಕೇಶನ್ಗೆ ಸಂಬಂಧಪಡುವಂತೆ ತಿಳಿದುಕೊಳ್ಳಬಹುದು. ಇದನ್ನು ವಿದ್ಯಾರ್ಥಿಗಳು ಗಮನಿಸಿ ತಯಾರಿಸಬೇಕು. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾಗಿ ಬೇಕಾಗಿರುವ ಒಂದು ಭಾಗ ಈ ವಿಡಿಯೋವಿನ ಕೊನೆಯ ಘಟ್ಟ ಇದು. ಅತಿ ಪ್ರಮುಖ ಪ್ರಶ್ನೆಗಳು ಯಾವುದು ಅಂತ ಕನ್ಸಿಡರ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಚಾಪ್ಟರ್ ವೈಸ್ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇನೆ, ಅವುಗಳನ್ನ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಗಮನಿಸಬೇಕು, ಈ ಪ್ರಶ್ನೆಗಳು ಮಾತ್ರ ಬರ್ತವೆ ಅಂತ ಯಾರು ತಿಳಿದುಕೊಳ್ಬಾರ್ದು. ನಿಮಗೆ ಅನುಕೂಲ ಆಗಲಿ ಅಂತ ಒಟ್ಟು 6-7 ಪ್ರಶ್ನೆಗಳಿದ್ರೆ ಅದರಲ್ಲಿ 2-3 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಅಂತ ನಾವು ಪಾಯಿಂಟ್ ಔಟ್ ಮಾಡಬಹುದು. ನೀವು ಯಾರಾದರೂ ಪೂರ್ಣ ತಯಾರಿ ಮಾಡುವಂಥವ್ರು ಇದ್ದೆ ಅಂತಂದ್ರೆ ಅವಶ್ಯವಾಗಿ ಅವುಗಳನ್ನು ಎಲ್ಲ ತಯಾರಿ ಮಾಡಬೇಕು. ಈಗ ಕೊನೆ ಘಟ್ಟದಲ್ಲಿ ಸ್ವಲ್ಪ ರಿವಿಷನ್ ಮಾಡ್ತಾ ಇದ್ದೀವಿ ಅಥವಾ ಕೊನೆ ಘಟ್ಟದಲ್ಲಿ ಏನೇ ತಯಾರಿ ಮಾಡ್ತಾ ಇದ್ದೀವಿ, ಆ ಸಮಯಕ್ಕೆ ಏನ್ ಮಾಡಬೇಕು, ಅವಾಗ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಹೆಚ್ಚು ಪ್ರೆಫರೆನ್ಸ್ ಕೊಟ್ಟು ಪ್ರಯಾರಿಟಿ ಕೊಟ್ಟು ಅವುಗಳನ್ನು ತಯಾರಿಸಬೇಕು. ಇಷ್ಟೇ ಉದ್ದೇಶವೇ ಹೊರತು ಇವುಗಳಷ್ಟೇ ಬರ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇನಿಲ್ಲ. ಇವುಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಅಷ್ಟು ಮಾತ್ರ ಹೇಳಬಹುದು. ಇವುಗಳನ್ನು ತಯಾರಿ ಮಾಡಿದರೆ ನಿಮಗೆ ಮೋರ್ ದ್ಯಾನ್ 60 ಮಾರ್ಕ್ಸ್ ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ, ಇಷ್ಟನ್ನ ಹೇಳಬಹುದು. ಆದರೆ ಇವೇ ಪ್ರಶ್ನೆ ಬರ್ತವೆ ಇದನ್ನ ಹೇಳ್ತಾ ಇಲ್ಲ, ಗಮನಿಸಬೇಕು. ಚಾಪ್ಟರ್ 1 ಇದರಲ್ಲಿ ಬರುವಂತಹ ಅಂದ್ರೆ ಪಾರ್ಟ್ ಎ ಚಾಪ್ಟರ್ 1 ಇದರಲ್ಲಿ ಬರುವಂತಹ 4 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು. ಮೊದಲನೆಯದ್ದು ಬ್ರೀಫ್ಲಿ ಎಕ್ಸ್ಪ್ಲೇನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ, ಕೇಂದ್ರೀಯ ಸಮಸ್ಯೆಗಳ ಕುರಿತು ಬರಿಬೇಕು. ಎರಡನೆಯ ಪ್ರಶ್ನೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ their resources to fulfill their needs in a simple economy. ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರಬಹುದು ಅಂತ ನಮ್ಮ ಊಹೆ. ಇವುಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ತಯಾರಿ ಮಾಡಬೇಕು. ಚಾಪ್ಟರ್ 2 ಬಹಳ ಪ್ರಮುಖವಾದದ್ದು, ನ್ಯಾಷನಲ್ ಮೈಕ್ರೋ ಎಕನಾಮಿಕ್ಸಿನ 2ನೆಯ ಚಾಪ್ಟರ್.
ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರ್ಗೆ ಸಂಬಂಧಪಡುವಂತೆ 3 ಪ್ರಶ್ನೆಗಳಿವೆ 4 ಮಾರ್ಕ್ಸ್ಗೆ ಇರುವಂತಹದ್ದು. ಎಕ್ಸ್ಪ್ಲೈನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ಅ ಡಯಾಗ್ರಾಮ್. ಔದಾಸೀನ್ಯ ನಕ್ಷೆ ಅಂತ ಇದೆ, ಅದರ ರೇಖಾಚಿತ್ರವನ್ನ ಬಿಡಿಸಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ಸ್ ಅಂಡ್ ಕಾಂಪ್ಲಿಮೆಂಟ್ಸ್. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಫೀರಿಯರ್ ಗೂಡ್ಸ್. ಈ 3 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಚಾಪ್ಟರ್ 3 ಪ್ರೊಡಕ್ಷನ್ ಮತ್ತು ಕಾಸ್ಟ್ ಚಾಪ್ಟರ್. ಎಕ್ಸ್ಪ್ಲೇನ್ ಐಸೋಕ್ವಾಂಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. 95% ಈ ಕ್ವಶನ್ಸ್ ಮೇಲೆ ಹೋಪ್ಸ್ ಇಟ್ಕೊಳ್ಳಬಹುದು, ಅಷ್ಟು ಇಂಪಾರ್ಟೆಂಟ್ ಆದಂತಹ ಕ್ವಶನ್. ಮತ್ತೆ ರೈಟ್ ಅ ಬ್ರೀಫ್ ನೋಟ್ ಆನ್ ರಿಟರ್ನ್ಸ್ ಟು ಸ್ಕೇಲ್. ಇದನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡು ತಯಾರಿ ಮಾಡಬೇಕು. ಪ್ರತಿಫಲ ಪ್ರಮಾಣದ ಮೇಲೆ ಒಂದು ಕಿರು ಟಿಪ್ಪಣಿಯನ್ನು ರಚಿಸಿರಿ ಅಂತ ಕನ್ನಡದಲ್ಲಿ ಇದೆ, ಆ ಪ್ರಶ್ನೆಯನ್ನ ತಯಾರಿ ಮಾಡಬೇಕು. ಚಾಪ್ಟರ್ 4 ಒಂದನೇ ಕ್ವಶನ್ ಇಂಪಾರ್ಟೆಂಟ್ ಆದದ್ದು ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಅದು ಎರಡನೆಯದ್ದು ರೈಟ್ ಅಬೌಟ್ ಶಟ್ ಡೌನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್ ಅಂಡ್ ಬ್ರೇಕ್ ಈವನ್ ಪಾಯಿಂಟ್. ಮತ್ತೆ ಮೂರನೆಯದ್ದು ಎಕ್ಸ್ಪ್ಲೇನ್ ದ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್. ಇದನ್ನ ನಾವು ತಯಾರಿ ಮಾಡಬೇಕು. ಈ 3 ಪ್ರಶ್ನೆಗಳನ್ನ ತಯಾರಿಸಬೇಕು. ಮತ್ತೆ ಇಷ್ಟು ಪಾರ್ಟ್ ಎಗೆ ಸಂಬಂಧಪಡುವಂತೆ ಆಯಿತು. ಪಾರ್ಟ್ ಬಿ ಗೆ ಸಂಬಂಧಪಡುವಂತೆ 4 ಮಾರ್ಕ್ಸಿನ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಬೇಕಾದ್ರೆ ಮೊದಲನೇ ಚಾಪ್ಟರ್ದಿಂದ ಒಂದು 4 ಮಾರ್ಕ್ಸಿನ ಕ್ವಶನ್ ಬರ್ತದೆ ಅಂತ ಹೇಳಿದ್ದೇನೆ. ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ ಚಾಪ್ಟರ್ದಿಂದ ಅಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ನೋಡಬಹುದು. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ದ ಎಕನಾಮಿ ಇನ್ ಅ ಕ್ಯಾಪಿಟಲಿಸ್ಟ್ ಕಂಟ್ರಿ. ಮತ್ತೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇನ್ ವಾಟ್ ವೇ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫರೆಂಟ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್. ಡಿಫರೆನ್ಸಸ್ ಅನ್ನ ಬರಿಬೇಕಾಗುತ್ತೆ. ಮತ್ತೆ ಚಾಪ್ಟರ್ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಗೆ ಸಂಬಂಧಪಡುವಂತೆ ಎಕ್ಸ್ಪ್ಲೇನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಅನ್ ಎಕನಾಮಿ. ಇಂಪಾರ್ಟೆಂಟ್ ಕ್ವಶನ್. ಚಿತ್ರ ಇದೆ, ಆ ಚಿತ್ರವನ್ನ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಬೇಕು. ರೈಟ್ ಅ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕನ್ಸಿಡರ್ ಮಾಡಬಹುದು. ಎಕ್ಸ್ಪ್ಲೇನ್ ದ ಎಕ್ಸಾಂಪಲ್ ಆಫ್ ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ. ಇದು ಕೂಡ ಮಹತ್ವದ ಪ್ರಶ್ನೆ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು. ಈ ಚಾಪ್ಟರ್ ನಿಂದ 4 ಮಾರ್ಕ್ಸಿನ 3 ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಇದೆ 4 ಮಾರ್ಕ್ಸಿಗೆ ಸಂಬಂಧಪಡುವಂತೆ. ಇನ್ನು ಚಾಪ್ಟರ್ 4 ಬ್ರೀಫ್ಲಿ ಎಕ್ಸ್ಪ್ಲೇನ್ ಕನ್ಸಂಪ್ಷನ್ ಫಂಕ್ಷನ್. ಆ ಪ್ರಶ್ನೆಯನ್ನು ನಾವು ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಬಹುದು. ಚಾಪ್ಟರ್ 6 ರೈಟ್ ದ ಚಾರ್ಟ್ ಆಫ್ ಕಂಪೋನೆಂಟ್ಸ್ ಆಫ್ ಕರೆಂಟ್ ಅಕೌಂಟ್. ಮತ್ತೊಂದು ಪ್ರಶ್ನೆ ಇದೆ ಅಲ್ಲಿಯೇ, ರೈಟ್ ದ ಚಾರ್ಟ್ ಆಫ್ ಕಂಪೋನೆಂಟ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್. ಚಾರ್ಟ್ ಇದೆ, ಆ ಚಾರ್ಟ್ ಅನ್ನು ಮಾತ್ರ ಬಿಡಿಸಬೇಕು. ಕರೆಂಟ್ ಅಕೌಂಟಿಗೆ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಡುವಂತಹ ಚಾರ್ಟ್, ಅದರಲ್ಲಿ ಯಾವುದೋ ಒಂದು ಪ್ರಶ್ನೆ ಬರಬಹುದು ಅಂತ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಬಹುದು. ಅವುಗಳ ಮೇಲೆ ಹೆಚ್ಚಿನ ಪ್ರಯಾರಿಟಿ ಇಟ್ಟು ಪ್ರೆಫರೆನ್ಸ್ ಕೊಟ್ಟು ಅದನ್ನ ತಯಾರಿಸಬೇಕು ಅಂತ ಈ ಮೂಲಕ ಹೇಳಿಕೊಳ್ತಾ ಇದ್ದೇವೆ. ಇಷ್ಟು 4 ಮಾರ್ಕ್ಸ್ಗೆ ಸಂಬಂಧಪಡುವಂತಹ ಪ್ರಶ್ನೆಗಳಾಯಿತು. ಇನ್ನ 6 ಮಾರ್ಕ್ಸ್ಗೆ ಸಂಬಂಧಪಡುವಂತಹ ಪ್ರಶ್ನೆ ಎರಡನೆಯ ಚಾಪ್ಟರ್ ನಿಂದ ನಾವು ನೋಡೋದಾದ್ರೆ ಮೈಕ್ರೋ ಎಕನಾಮಿಕ್ಸಿನ 2ನೇ ಚಾಪ್ಟರ್ ಅಂದ್ರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಆ ಚಾಪ್ಟರ್ ನಿಂದ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್. ಬಹಳ ಇಂಪಾರ್ಟೆಂಟ್ ಕ್ವಶನ್. 99% ಈ ಪ್ರಶ್ನೆ ಬಂದೇ ಬರ್ತದೆ ಅಂತ ಹೇಳಬಹುದು. ಒಂದೇ 1% ರಿಸ್ಕ್. ಅದನ್ನ ಬಿಟ್ಟರೆ 99% ಈ ಕ್ವಶನ್ ನಿಮ್ಮ ಎಕ್ಸಾಮಿನಲ್ಲಿ ಇರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಇದನ್ನ ವಿಶೇಷ ಗಮನ ಕೊಟ್ಟು ಪ್ರಿಪೇರ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. 3 ಫೀಚರ್ಸ್ ಗಳನ್ನ ವಿತ್ ದ ಡಯಾಗ್ರಾಮ್ ನಿಮಗೆ ಟೆಕ್ಸ್ಟ್ ಬುಕ್ಕಿನಲ್ಲಿಯೂ ಕೊಟ್ಟಿದ್ದಾರೆ. ಬೇರೆ ಬೇರೆ ಕ್ವಶನ್ ಬ್ಯಾಂಕ್ಗಳ ಆನ್ಸರ್ಸ್ ಏನು ನೋಡ್ತೀರಾ ಅದರಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಾಧ್ಯಾಪಕರು ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನ ಗಮನಿಸಿ ಅದನ್ನ ಮುಖ್ಯ ಪ್ರಶ್ನೆ ಅಂತ ಇಟ್ಟುಕೊಂಡು ತಯಾರಿ ಮಾಡಬೇಕು, ಗಮನಿಸಬೇಕು. ಈ ಪ್ರಶ್ನೆಗೆ 3 ಫೀಚರ್ಸ್ ಗಳಿಗೆ ಡ್ರಾಯಿಂಗ್ ಅಂದ್ರೆ ಡಯಾಗ್ರಾಮ್ ತೆಗೆಯೋದು ಬಹಳ ಇಂಪಾರ್ಟೆಂಟ್. ಮತ್ತೊಂದು ಎಕ್ಸ್ಪ್ಲೇನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಅಂತ ತಿಳಿದುಕೊಳ್ಳಬೇಕು. ಇನ್ ಚಾಪ್ಟರ್ 5 ಇಂದ
ಒಮ್ಮೆಲೆ 5ನೇ ಚಾಪ್ಟರ್ದಿಂದಲೇನೆ 6 ಮಾರ್ಕ್ಸಿನ ಕ್ವಶನ್ ಇವೆ. 1ನೇ ಚಾಪ್ಟರ್ದಿಂದ ಇಲ್ಲ, 3ನೇ ಚಾಪ್ಟರ್ದಿಂದ ಇಲ್ಲ, 4ನೇ ಚಾಪ್ಟರ್ದಿಂದ ಇಲ್ಲ. 2, 5, 6 ಈ 3 ಚಾಪ್ಟರ್ದಿಂದ ಮಾತ್ರ 6 ಮಾರ್ಕ್ಸಿನ ಕ್ವಶನ್ ಇವೆ. ಅಲ್ಲಿ 2ನೇ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದ್ದಾಯಿತು. ಈಗ ಚಾಪ್ಟರ್ 5 ಅಲ್ಲಿ ಎಕ್ಸ್ಪ್ಲೇನ್ ದ ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಕರ್ವ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇದು ಇಂಪಾರ್ಟೆಂಟ್ ಕ್ವಶನ್. ಆ ಡಯಾಗ್ರಾಮ್ ಅನ್ನ ಚೆನ್ನಾಗಿ ತಿಳಿದುಕೊಂಡು ಅಧ್ಯಯನ ಮಾಡಿ ಅದಕ್ಕೆ ಉತ್ತರವನ್ನು ತಯಾರಿ ಮಾಡಿಟ್ಕೊಳ್ಬೇಕು. ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಇಕ್ವಿಲಿಬ್ರಿಯಂ ವಿತ್ ದ ಫಿಕ್ಸ್ಡ್ ನಂಬರ್ಸ್ ಆಫ್ ಫರ್ಮ್ಸ್ ಅಲಾಂಗ್ ವಿತ್ ದ ಡಯಾಗ್ರಾಮ್. ಮಾರ್ಕೆಟ್ ಇಕ್ವಿಲಿಬ್ರಿಯಂಗೆ ಸಂಬಂಧಪಡುವಂತಹ ಪ್ರಶ್ನೆ, ಇದನ್ನ ನೀವು ಗಮನದಲ್ಲಿಟ್ಕೊಂಡು ತಯಾರಿ ಮಾಡಬೇಕು. ಚಾಪ್ಟರ್ 6 ನಿಂದ ಒಂದು ಪ್ರಶ್ನೆ ಬರುತ್ತದೆ. ಅದು ಜೀರೋ ಕಾಸ್ಟಿಗೆ ಸಂಬಂಧಪಡುವಂತೆ ಪ್ರಶ್ನೆ ಅಂತ ನಾವು ಊಹೆ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಲ್ಲಿ ಎಕ್ಸ್ಪ್ಲೇನ್ ದ ಶಾರ್ಟ್ ರನ್ ಈಕ್ವಿಲಿಬ್ರಿಯಂ ಆಫ್ ಮೊನೋಪೊಲಿ ಫರ್ಮ್ ವಿತ್ ದ ಹೆಲ್ಪ್ ಆಫ್ ದ ಸಿಂಪಲ್ ಕೇಸ್ ಆಫ್ ಜೀರೋ ಕಾಸ್ಟ್. ಈ ಪ್ರಶ್ನೆಯನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ತಯಾರಿ ಮಾಡಬೇಕು. ಇನ್ನ ಪಾರ್ಟ್ ಬಿ ದಲ್ಲಿ ನಮಗೆ 2ನೇ ಚಾಪ್ಟರ್, 3ನೇ ಚಾಪ್ಟರ್, 5ನೇ ಚಾಪ್ಟರ್ ಮತ್ತು 6ನೇ ಚಾಪ್ಟರ್ ಈ ಚಾಪ್ಟರ್ಸ್ ಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕನ್ಸಿಡರ್ ಮಾಡಬಹುದು 6 ಮಾರ್ಕ್ಸಿಗೆ ಸಂಬಂಧಪಡುವಂತೆ. ಎಕ್ಸ್ಪ್ಲೇನ್ 2ನೇ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, GDP, GNP, NNP, NDP, ಫ್ಯಾಕ್ಟರ್ ಕಾಸ್ಟಿನ ನ್ಯಾಷನಲ್ ಪ್ರಾಡಕ್ಟ್ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಗಳನ್ನ ನೀವು ಅಧ್ಯಯನ ಮಾಡಿರ್ತೀರಿ. ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ದ ಫಾರ್ಮುಲಾಸ್. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆ ಫಾರ್ಮುಲಾ ಬರೀದೇ ಹೋದ್ರೆ ನಿಮಗೆ ಮಾರ್ಕ್ ಸಿಗೋದಿಲ್ಲ. 3 ಲೈನಿನ ಎಕ್ಸ್ಪ್ಲನೇಷನ್, 1 ಲೈನಿನಲ್ಲಿ ಆ ಫಾರ್ಮುಲಾ, ಇಷ್ಟು ಬರಿತಾ ಹೋಗಬೇಕು. 6, 7 ಐಡೆಂಟಿಟೀಸ್ ಗಳಿವೆ. ಅವುಗಳನ್ನ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಗೆ ಸಂಬಂಧಪಡುವಂತೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ನಿಮಗೆ 6ಕ್ಕೆ 6 ಅಂಕಗಳು ಸಿಗಬಹುದು. 8 ಅಂದ್ರೆ ಇನ್ನೊಂದು ಪ್ರಶ್ನೆ 2ನೇ ಚಾಪ್ಟರ್ದಿಂದ 6 ಮಾರ್ಕ್ಸ್ಗೆ ಸಂಬಂಧಪಡುವಂತೆ. ಎಕ್ಸ್ಪ್ಲೇನ್ ದ ನ್ಯೂಮೆರಿಕಲ್ ಎಕ್ಸಾಂಪಲ್ ಟು ಶೋ ದಟ್ ಆಲ್ ದ 3 ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ GDP. ಇದನ್ನ ಒಂದು ದೃಷ್ಟಿಕೋನದಿಂದ ನಾವು ತಯಾರಿ ಮಾಡಬೇಕು. ಅಂದ್ರೆ ಅಲ್ಲಿ 3 ಮೆಥಡ್ಗಳಿವೆ: ಪ್ರೊಡಕ್ಟ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ. ಇದಕ್ಕೆ ಒಂದೊಂದು ನ್ಯೂಮೆರಿಕಲ್ ಎಕ್ಸಾಂಪಲ್ ಅನ್ನ ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಬೇಕು. ಅದನ್ನ ನೀಟಾಗಿ ತಯಾರಿ ಮಾಡಿಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಗಮನಿಸಬೇಕು. ನ್ಯೂಮೆರಿಕಲ್ ಎಕ್ಸಾಂಪಲ್ ನಲ್ಲಿ ಬಹಳಷ್ಟು ಬಾರಿ ನಾವು ತಪ್ಪುವ ಚಾನ್ಸಸ್ ಇರುತ್ತದೆ. ಈ ಕ್ವಶನ್ ಅನ್ನು ನೀವು ತಯಾರಿ ಮಾಡುತ್ತಾ ಇದ್ರೆ ಅಕ್ಯುರೇಟ್ ಆಗಿ, ಕರಾರುವಾಕ್ಕಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಸಿದ್ಧಪಡಿಸಿಕೊಂಡು ನಂತರ ಅದಕ್ಕೆ ಉತ್ತರವನ್ನು ಕೊಡಬೇಕು. ಇನ್ನು ಚಾಪ್ಟರ್ 3, ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದ ಪ್ರೊಸೆಸ್ ಆಫ್ ಡೆಪಾಸಿಟ್ ಅಂಡ್ ಲೋನ್ ಬೈ ಕಮರ್ಷಿಯಲ್ ಬ್ಯಾಂಕ್. ಬಹಳ ಸುಂದರವಾದಂತಹ ಒಂದು ಕಥೆ ಇದೆ. ಹೇಗೆ ಬ್ಯಾಂಕಿನ ಸೃಷ್ಟಿಯಾಯಿತು, ಕ್ರೆಡಿಟ್ ಕ್ರಿಯೇಷನ್ ಹೇಗೆ ಪ್ರಾರಂಭ ಆಯಿತು, ಲೋನ್ ಕನ್ಸೆಪ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಒಂದು ಸುಂದರವಾದ ಕಥೆ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕಥೆ ಬರೆಯೋದು ಅಂದ ಕೂಡಲೇ ನಮ್ಮ ವಿದ್ಯಾರ್ಥಿಗಳು ಅದನ್ನ ಬೇರೆ ರೀತಿಯಿಂದ ತಿರುಚಿ ಬರೀತಾರೆ. ಅದನ್ನ ಮಾಡಲಾರದೆ ಆಕ್ಚುಯಲ್ ಕಥೆ ಹೇಗಿದೆ, ಸ್ಟೋರಿ ಏನಿದೆ, ಅದನ್ನ ಎಕನಾಮಿಕ್ಸಿನ ಪರಿಭಾಷೆಯಲ್ಲಿಯೇ ಬರೀಬೇಕು. ಇನ್ ದ ಕಾಂಟೆಕ್ಸ್ಟ್ ಆಫ್ ಎಕನಾಮಿಕ್ಸ್ ವಿ ಆರ್ ರೈಟಿಂಗ್ ದ ಸ್ಟೋರಿ. ವಿ ಆರ್ ನಾಟ್ ರೈಟಿಂಗ್ ದ ಸ್ಟೋರಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಗ್ಲಿಷ್. ಇಂಗ್ಲಿಷಿನಲ್ಲಿ ಸ್ಟೋರಿ ಬರದಂತೆ ಬರೆಯೋದಲ್ಲ, ಅದನ್ನ ನೀಟಾಗಿ ಎಕನಾಮಿಕ್ಸಿನ ಪರಿಭಾಷೆಯಲ್ಲಿ ಬರೀಬೇಕು. ಇದನ್ನ ಗಮನಿಸಬೇಕು. ಮತ್ತು ಅದೇ ಚಾಪ್ಟರ್ನಿಂದ ಇನ್ನೊಂದು ಮುಖ್ಯ ಪ್ರಶ್ನೆ ಅಂತ ಇಟ್ಕೊಳ್ಬಹುದು, ಫಂಕ್ಷನ್ಸ್ ಆಫ್ ಮನಿ. ಆ ಮನಿ ಫಂಕ್ಷನ್ಸ್ ಗಳನ್ನ ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್ಸ್ ಅಂತ ಎಲ್ಲ ಇದೆ, ಅದನ್ನ ತಯಾರಿ ಮಾಡಬಹುದು. ಎರಡಕ್ಕೂ ಸಮಾನ ಪರ್ಸೆಂಟೇಜ್ ಹೇಳಬಹುದು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದೇ ಬರ್ತದೆ ಅಂತ ಗಟ್ಟಿಯಾಗಿ ಹೇಳಬಹುದು. ಇನ್ ಚಾಪ್ಟರ್ 5 ಅಲ್ಲಿ 2 ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ಸ್ ಮತ್ತು ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಇವುಗಳನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಲಿಬೇಕು. ಅದು ಒಂದು ಪ್ರಶ್ನೆ ಗ್ಯಾರಂಟಿ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ 6ನೇ ಚಾಪ್ಟರ್ ಓಪನ್ ಎಕನಾಮಿಯಿಂದ ಅಲ್ಲಿ ರೈಟ್ ಶಾರ್ಟ್ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, BOP ಅಂತ ಕರೀತೇವೆ. ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಶಾರ್ಟ್ ನೋಟ್ ಅನ್ನ ನೀಟಾಗಿ ತಯಾರಿ ಮಾಡಿಕೊಂಡು ಬರೀಬೇಕು. ಇಷ್ಟು
6 ಮಾರ್ಕ್ಸಿಗೆ ಸಂಬಂಧಪಡುವಂತಹ ಇಂಪಾರ್ಟೆಂಟ್ ಕ್ವಶನ್ 4 ಮತ್ತು 6 ಮಾರ್ಕ್ಸ್ಗಳಿಗೆ ನೀವು ಈ ಎಲ್ಲ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ವಿಶೇಷವಾಗಿ ತಯಾರಿ ಮಾಡುತ್ತೀರಿ ಅಂತ ಅನ್ಕೊಳ್ಳುತ್ತೇನೆ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಸಂಬಂಧಪಡುವಂತೆ ನಿಮ್ಮ ಕ್ವಶನ್ ಬ್ಯಾಂಕಿನಲ್ಲಿ ಒಟ್ಟು 6 ಪ್ರಶ್ನೆಗಳಿವೆ. ಇರೋದೇ ಎಲ್ಲ ಸೇರಿಸಿ 6 ಪ್ರಶ್ನೆ. ಅದರಲ್ಲಿ 4 ಕೇಳುತ್ತಾರೆ, 2 ಬರೀಬೇಕು. ಹೀಗಾಗಿ ಆ 6 ಪ್ರಶ್ನೆಯಲ್ಲಿ ಡಿಮಾನಿಟೈಸೇಷನ್ಗೆ ಸಂಬಂಧಪಡುವ ಪ್ರಶ್ನೆ ಅಷ್ಟು ಮಹತ್ವದ್ದಲ್ಲ. ಇನ್ನ 5 ಪ್ರಶ್ನೆಗಳಾಯಿತು. ಆ 5 ಪ್ರಶ್ನೆಗಳನ್ನ ಸ್ವಲ್ಪ ತಯಾರಿ ಮಾಡಿದರೆ ಸಾಕು. ಅವುಗಳಲ್ಲಿ ಮತ್ತೇನು ಪ್ರತ್ಯೇಕವಾಗಿ ಇಂಪಾರ್ಟೆಂಟ್ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಡಿಮಾನಿಟೈಸೇಷನ್ ಬಿಟ್ಟು ಉಳಿದ 5 ಪ್ರಶ್ನೆಗಳನ್ನು ನೀವು ವಿಶೇಷವಾಗಿ ತಯಾರಿ ಮಾಡಬೇಕು. ಹೆಚ್ಚಿಗೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರುವ POQಗಳನ್ನು ತಯಾರಿ ಮಾಡಿದರೆ ನಮಗೆ ಅನುಕೂಲ ಆಗ್ತದೆ ಅಂತ ಅನ್ಕೊಳ್ಳುತ್ತೇನೆ. ಇಷ್ಟು ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಡುವಂತಹ ಪ್ಯಾಟರ್ನ್ ಡಿಸ್ಕಷನ್, ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಕೇಶನ್ ಡಿಸ್ಕಷನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ ಫಾರ್ ಆಸ್ 4 ಮಾರ್ಕ್ಸ್, 6 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಆರ್ ಕನ್ಸರ್ನ್. ಸೊ ಇಷ್ಟನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ಳುತ್ತೇನೆ. ಇದನ್ನ ರೆಫರ್ ಮಾಡಿ ಎಲ್ಲರಿಗೂ ಇದನ್ನು ತಿಳಿಸಿ ವಿಶೇಷ ತಯಾರಿ ಮಾಡಿ ಎಕನಾಮಿಕ್ಸಿನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ್ರೆ ಈ ವಿಡಿಯೋ ಸಾರ್ಥಕ ಆಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ.